ಹಲೋ ಫ್ರೆಂಡ್ಸ್, ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ. ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋಗಂತೂ ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಏನೇ ಕಂಡವ್ರ ದುಃಖನ ನೋಡಿಕೊಂಡು ಸಂತೋಷ ಪಡ್ತಾ ಇದ್ದೆ ಅಲ್ವಾ. ಕಂಡವ್ರಿಗೆ ಅವಮಾನ ಆಗೋದು ಅಂದರೆ ನಿನಗೆ ಹಾಲು ಕೊಡಿದಷ್ಟು ಸಂತೋಷ ಆಗುತ್ತೆ ಅಲ್ವಾ. ಹೀಗೆ ಖುಷಿ ಪಡುತ್ತಾ ಇರು. ಈ ಸಂತೋಷಕ್ಕೆ ನೀನು ನಿನ್ನ ಗಂಡ ಒಂದಿನ ಬೆಲೆ ತೆರಲೇಬೇಕಾಗುತ್ತೆ. ಒಂದಲ್ಲ ಒಂದಿನ ನೀವಿಬ್ಬರು ಮೂಲೆ ಸೇರಿಕೊಳ್ಳೇಬೇಕಾಗುತ್ತೆ ಅಂತ ಹೇಳಿದಾಗ ಮೀನಿಗೆ ಕೋಪ ಬಂದುಬಿಡುತ್ತೆ. ಚೇರನ್ನು ಜಾಡಿಸೋದು ಅತ್ತೆ ಅಂತ ಹೇಳಿ ಮುಂದೆ ಬಂದು ನಿಂತ್ಕೋತಾಳೆ. ಅಯ್ಯೋ, ಇವಳಿಂದ ನನ್ನ ಏನಾದರೂ ಮಾಡಿಬಿಡ್ತಾಳ. ಲೋ ರವಿ, ಮನೋಜ, ಬಂದರು ಇವಳು ನನಗೇನೋ ಮಾಡಿಬಿಡ್ತಾಳೆ ಬಂದರು ಅಂತ ಹೇಳಿ ಕಿರ್ಚ್ಕೊತಾಳೆ. ಮೀನ ಕೋಪ ಮಾಡಿಕೊಂಡು ಥೂ, ನೀವು ಮನುಷ್ಯರ ಅಂತ ಹೇಳಿ ಅಲ್ಲಿಂದ ಹೋಗಿಬಿಡ್ತಾಳೆ. ಈ ಕಡೆ ಕೋಪ ಮಾಡ್ಕೊಂಡು ಅಳೋದ ತಕ್ಷಣವೇ ಇವಳು ಬಾಯಾರಿಕೆಯಾಗಿ ನೀರು ಕುಡಿಯೋದಕ್ಕೆ ಅಂತ ಹೇಳಿ ಲೋಟ ಹುಡುಕ್ತಾಳೆ. ಲೋಟ ಸಿಗೋದೇ ಇಲ್ಲ. ಹಾಗೆ ಕೈಯಲ್ಲೇ ನೀರನ್ನು ವಾಟರ್ ಪ್ಯೂರಿಫೈಯರಿಂದ ಇಟ್ಕೊಂಡು ಕುಡಿದು ಯಪ್ಪ ಇವಳು ಏನಾದರೂ ಮಾಡಿಬಿಡ್ತಿಲ್ಲ ನನಗೆ ಅಂತ ಹೇಳಿ ಕೋಪ ಮಾಡ್ಕೊಂಡು ಅವಳು ಕೂಡ ಅಡುಗೆ ಮನೆಯಿಂದ ಆಚೆ ಹೋಗ್ತಾಳೆ. ಈ ಕಡೆ ಸೂರ್ಯ ಕಾರೆಲ್ಲನೂ ಓಡಿಸ್ತಾ ಇರ್ತಾನೆ. ಅಷ್ಟರಲ್ಲಿ ಒಂದು ಆಟೋ ಬರುತ್ತೆ, ಅದರಲ್ಲಿ AC ಇರುತ್ತೆ, ಇಳಿಸ್ತಾ ಇರ್ತಾರೆ. ಆಗ ಅಣ್ಣಂದ್ರೆ ಇರೋ ಯಾಕ್ರಪ್ಪ ಇದನ್ನು ಎಲ್ಲಿ ಇಳಿಸ್ತಾ ಇದ್ದೀರಾ ಅಂತ ಹೇಳಿದಾಗ, ಸರ್ ನಿಮ್ಮ ಮನೆಗೆ ಒಂದು AC ಬಂದಿದೆ ಸರ್ ಅಂತ ಹೇಳಿದಾಗ, ಏನೋ AC ನಾವು ಯಾರು ಬುಕ್ ಮಾಡಿಲ್ಲ ಕಣಪ್ಪ, ತೊಗೊಂಡೋಗು, ಇದು ಯಾರ್ದು ಬೇರೆ ಅಡ್ರೆಸ್ ಇರಬೇಕು. ಅಣ್ಣ ಇದು ಶಾಂತಿನಿವಾಸ ರಂಗನಾಥ್ ಅವರನ್ನ ಹೆಸರಲ್ಲಿದೆ ಅಂತ ಹೇಳಿದಾಗ, ಅದೆಲ್ಲ ಸರಿ, ಇದು ಫ್ರಮ್ ಅಡ್ರೆಸ್ಸು. ಓಹೋ, ಇದು ಇವ್ರ ಕತೆನಾ. ಒಂದು ನಿಮಿಷ ಇರೋಣ, ನಮಗಿದು ಅವಶ್ಯಕತೆ ಇಲ್ಲ ಕಣಣ್ಣ, ಇದನ್ನ ನೀವೇ ಬೇಕಾರೆ ನಿಮ್ಮ ಮನೆಗೆ ತೊಗೊಂಡೋಗಿ. ಅಯ್ಯೋ ಹಾಗೆಲ್ಲ ಆಗೋದಿಲ್ಲ ಅಣ್ಣ, ನೀವೇ ತೊಗೋಬೇಕು, ನಮಗೇನಕ್ಕೆ ಅಂತ ಹೇಳಿದಾಗ, ಬಿಲ್ ಅವ್ರು ಪೇ ಮಾಡ್ತಾರೆ, ತೊಗೊಂಡೋಗಿ, ಪರವಾಗಿಲ್ಲ ಅಣ್ಣ ನಾವು ಇಲ್ಲೇ ಇಳಿಸ್ತೀವಿ ಅಂತ ಹೇಳಿ, ಸುಮ್ಮನೆ ನಿಂತ್ಕೊಳ್ರೋ, ಇಳಿಸ್ಕೂಡ್ದು ಅದೆಲ್ಲ ಇರಬೇಕು, ಒಂದು ನಿಮಿಷ ಸುಮ್ಮನಿರು ಅಂತ ಹೇಳಿ ಫೋನ್ ಮಾಡ್ತಾನೆ. ಆಗ ಶ್ರುತಿ ಅವರಪ್ಪ ಕಾಫಿ ಕುಡಿತಾ ಇದ್ದರು. ನೋಡು ಆ ಸೂರ್ಯ ಫೋನ್ ಮಾಡ್ತಾ ಇದ್ದಾನೆ, ಶೀಲಾ ತಗೋ ಮಾತಾಡು ಅಂತ ಹೇಳಿದಾಗ, ಹಲೋ ಯಾರು ಅಂತ ಹೇಳ್ತಾಳೆ. ನೀವ್ಯಾರು? ಅಲ್ಲ ನೀವ್ಯಾರು ನಮಗೆ ಫೋನ್ ಮಾಡಿದ್ದೀರಾ ಅಂತ ಹೇಳಿದಾಗ, ಅಲ್ಲ ನಾನು ಮೇಲಿಗೆ ಫೋನ್ ಮಾಡಿದ್ದೆ, ಇದ್ಯಾವುದು ಇದು ಫೀಮೇಲು ಅಂತ ಹೇಳಿದಾಗ, ನಾನು ಶೀಲಾ ಅಂತ ಮಾತಾಡ್ತಾ ಇರೋದು. ಓಹೋಹೋ, ಮನುಷ್ಯರು ನಾನು ಮಾಡಿದ್ನಲ್ಲ ಅವರ ಶ್ರೀಮತಿ ಮಹಿಷಿ ಅಂತ ಹೇಳಿದಾಗ, ಯಾಕಪ್ಪ ಹೀಗೆಲ್ಲ ಮಾತಾಡ್ತಾ ಇದೆಯಾ? ಅಲ್ಲಮ್ಮ, ನೀವು AC ಕಳಿಸಿದ್ದೀರಲ್ಲ ಅದರ ಅವಶ್ಯಕತೆ ನಮಗಿಲ್ಲ, ನೀವು ವಾಪಸ್ ತೊಗೊಂಬಂಡೋಗ್ಬಿಡಿ ಅಂತ ಹೇಳಿದಾಗ, ಅಯ್ಯೋ ನಾನು ಅದನ್ನ ನನ್ನ ಮಗಳಿಗೋಸ್ಕರ ಕೊಡಿಸ್ತಾ ಇರೋದು ಅಂತ ಹೇಳಿದಾಗ, ಅಯ್ಯೋ ನೀವ್ಯಾಕ್ರಿ ನಿಮ್ಮ ಮಗಳಿಗೋಸ್ಕರ AC ನಮ್ಮ ಮನೆಗೆ ತಂದು ಕೊಡ್ತೀರಾ? ಇಲ್ಲಿ ಅವಳ ಗಂಡ ರವಿ ಇದ್ದಾನೆ, ಅವ್ರ ಮಾವ ಇದ್ದಾರೆ, ಅವ್ಳಿಗೆ ಇಬ್ಬರು ಭಾವಂದರು, ನಾನು ನಮ್ಮ ಅಣ್ಣ ಮನೋಜ ಇದ್ದೀವಿ, ನಾವು ಬೇಕಿದ್ರೆ ತಂದು ಕೊಡ್ತೀವಿ ಅಂತ ಹೇಳಿದಾಗ, ಯಾಕಪ್ಪ ಹಾಗೆಲ್ಲ ಮಾತಾಡ್ತಾ ಇದೆಯಾ? ನಾನು ನನ್ನ ಮಗಳಿಗೆ ಏನು ಕೊಡಿಸ್ಬಾರ್ದಾ? ಕೊಡಿಸ್ಬೇಕು, ಆದರೆ ಕೊಡಿಸೋ ಥರ ಕೊಡಿಸ್ಬೇಕು. ಹೀಗೆಲ್ಲ ನೀವು ನಿಮ್ಮನೆ ವಸ್ತುಗಳನ್ನ ನಮ್ಮ ಮನೆಗೆ ತಂದು ಕೊಟ್ಟರೆ ಚೆನ್ನಾಗಿರೋದಿಲ್ಲ. ನಮ್ಮ ಡ್ಯಾಡು 3 ಸೊನ್ಸನ್ನ ಎತ್ತಿರೋದು, ನಮಗೆ ಕೈ ಕಾಲು ಚೆನ್ನಾಗಿ ಗಟ್ಟಿಗಿದ್ದಾವೆ, ನಾವು ಇದನ್ನೆಲ್ಲ ತೊಗೋತೀವಿ, ಸುಮ್ಮನೆ ಇದನ್ನ ವಾಪಸ್ ತೊಗೊಂಡೋಗಮ್ಮ ಅಂತ ಹೇಳಿದಾಗ, ಅದು ಹಾಗಲ್ಲಪ್ಪ, ನೋಡು ಆಗ್ಲಂಕಾಯಿ ಬೇವಿನಕಾಯಿ ಇವೆಲ್ಲ ಏನೂ ಇಲ್ಲ ಕಣಮ್ಮ, ಮೊದಲು ನೀರನ್ನ ತಗೊಂಡು ಹೋಗ್ತಾ ಇರು ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿಬಿಡ್ತಾನೆ. ಆಗ ಏಯ್ ಮೊದಲು ಹಿಡ್ಕೊ, ಹೋಗ್ತಾ ಇರು ಅಂತ ಹೇಳಿ ಕಳಿಸ್ಬಿಡ್ತಾನೆ. ಈ ಕಡೆ ಇವರಿಬ್ಬರು ಕೂಡ ತುಂಬಾ ಬೇಜಾರು ಮಾಡಿಕೊಂಡು ಕೂತಿರ್ತಾರೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಾನು ಏನೋ ಮಾಡೋಣ ಅಂತ ಹೋದರೆ ಅವ್ನು ಮತ್ತೆ ತಂದು ಆ AC ಹೊರಗಡೆ ಕಳಿಸ್ಬಿಟ್ಟ ಅಂತ ಹೇಳಿದಾಗ, ನೋಡು ಶೀಲಾ ನೀನು ಮಾಡ್ತಾ ಇರೋದು ಸರಿ ಇಲ್ಲ, ಅವರಿಬ್ರಿಗೋಸ್ಕರ ಜಗಳ ಆಡಲಿ ಅಂತ ಹೇಳಿ ನಾವು ಈ ಥರ ಪ್ಲ್ಯಾನ್ ಮಾಡಿದರೆ ಚಿಕ್ಕವರಾಗೋದು ನಾವೇ, ಮತ್ತು ಇನ್ನೇನು ಮಾಡಬೇಕು, ಅದನ್ನ ವಾಪಸ್ ತೊಗೊಂಡ್ಬಂದು ನಾವೇ ಇಟ್ಕೋಬೇಕಾ ಅಂತ ಹೇಳಿದಾಗ, ಹಾಗೆ ಮಾಡಬೇಡ, ಜಗಳ ಆಗಬೇಕು ಆದರೆ ಅದು ನಮ್ಮಿಂದ ಆಗಿರೋದಾಗಬಾರ್ದು, ಅವರವರೇ ಜಗಳ ಆಡೋದಾಗಬೇಕು. ಹೀಗೆ ಹೇಗಿದ್ರು ನೀನು ಅದನ್ನು ಫಸ್ಟ್ ಓಣಿ ಮಾಡಿರೋದು, ಅದನ್ನು ತಗೊಂಡೋಗಿ ಅಂಗಡಿಗೆ ವಾಪಸ್ ಕೊಟ್ಬಿಡೋಣ, ಆಗ ಅವ್ರ ಮನೇಲಿ ಜಗಳ ಆಗೇ ಆಗುತ್ತೆ. ಹೌದಾ, ಈಗಲೇ ತೊಗೊಂಡೋಗೋಣ ಇರಿ, ನೋಡು ನೀನು ಹೋಗಿ ಮೊದಲು ಕಾಫಿ ಮಾಡ್ಕೊಂಡು ಬಾ, ಇದಕ್ಕೆ ಏನು ಮಾಡಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಕಳಿಸ್ತಾರೆ. ಈ ಕಡೆ ರೋಹಿಣಿ ಮತ್ತು ಮನೋಜ್ ಇಬ್ಬರು ಕೂಡ ಅಂಗಡಿನಲ್ಲಿ ಇರ್ತಾರೆ. ಸರ್ ಏನು ಸರ್, ತುಂಬ ಚೆನ್ನಾಗಿ ವ್ಯಾಪಾರ ಆಗ್ತಾಯಿದೆ, ನೀವು ನೋಡಿದ್ರೆ ಇಷ್ಟು ಕ್ಯಾಶ್ ಕೊಡ್ತಾ ಇದ್ದೀರಾ, ಅವರು ಇದ್ದವ್ರು 10,000 ಕೊಡ್ತಾ ಇರಲಿಲ್ಲ ಸರ್ ಅಂತ ಹೇಳಿದಾಗ, ಹಾಗೆಯೇ ಬಿಸ್ನೆಸ್ ಸ್ಟ್ರಾಟಿಕ್ಸು ಇದೆಲ್ಲ ಅವ್ರಿಗೆ ಗೊತ್ತಾಗೋದಿಲ್ಲ, ಅದಕ್ಕೆ ಅವ್ರು ಅಂಗಡಿ ಮಾರೋಗಿರೋದು, ನೋಡಿ ಇನ್ನು ಮುಂದೆ ಹೀಗೆ ಇರುತ್ತೆ ಅಂತ ಹೇಳಿದಾಗ 50,000 ಕೊಟ್ಟು ಕಳಿಸ್ತಾರೆ. ಸರ್ ಆಗಿದ್ಮೇಲೆ ನಿಮ್ಮ ಕಮಿಷನ್ನು ಇನ್ನೂ ಜಾಸ್ತಿ ಮಾಡೋದಕ್ಕೆ ಹೇಳ್ತೀನಿ ಬಿಡಿ ಸರ್ ಅಂತ ಹೇಳಿದಾಗ, ಹಾಗೆ ಆಗಲಿ, ಬಿಸ್ನೆಸ್ ಚೆನ್ನಾಗಿ ಆಗಬೇಕಲ್ವಾ ಅಂತ ಹೇಳಿ ಕಳಿಸ್ತಾರೆ. ಅಷ್ಟರಲ್ಲಿ ಶ್ರುತಿ ಅವರಮ್ಮ ಬರ್ತಾರೆ. ಆಂಟಿ ಬನ್ನಿ ಆಂಟಿ ಅಂತ ಹೇಳಿದಾಗ ತೊಗೊಂಡು ಬರ್ತಾ ಇರ್ತಾರೆ AC ಅದನ್ನ ನೋಡಿ, ಆಂಟಿ ಯಾಕೆ ಆಂಟಿ AC ವಾಪಸ್ ತೊಗೊಂಡು ಬರ್ತಾ ಇದ್ದೀರಾ, ಏನಾದರೂ ಪ್ರಾಬ್ಲಮ್ ಇದೆಯಾ? ನಾನು ಟೆಕ್ನಿಕಲ್ನ ಕಳಿಸ್ತೀನಿ ಆಂಟಿ ಅಂತ ಹೇಳಿದಾಗ, ಅದರ ಅವಶ್ಯಕತೆ ಇಲ್ಲಪ್ಪ ಅಂತ ಹೇಳ್ತಾರೆ. ಆಗ ಆಂಟಿ ಯಾಕೆ ಆಂಟಿ ಅಂತ ಹೇಳಿದಾಗ, ನಾನು ನಿಮ್ಮ ಮನೆಗೆ ನನ್ನ ಮಗಳಿಗೆ ಪ್ರೀತಿಯಿಂದ ಈ ಗಿಫ್ಟ್ ಕೊಡಬೇಕು ಅಂತ AC ತೊಗೊಂಡಿದ್ದೆ, ಆದರೆ ನಿಮ್ಮ ಅಣ್ಣ ಇದ್ದಲ್ಲ ಫೋನ್ ಮಾಡಿ ನೀನೇ ಅವಳ AC ಕೊಡಿಸೋದಕ್ಕೆ ನಮ್ಮ ಮನೆಗೆ ಅಂತ ಹೇಳಿ ಬೈದ್ಬಿಟ್ಟಪ್ಪ. ನಾನು ನಮ್ಮ ಮನೆಯಲ್ಲಿ ನನ್ನ ಮಗಳು ಹೇಗಿದ್ಲು ಹಾಗೆ ಅಲ್ಲೂ ಇರಬೇಕು ಅಂದ್ಕೊಳ್ಳೋದು ತಪ್ಪಾ ಅಂತ ಹೇಳಿದಾಗ, ಇಲ್ಲ ಅಂತ ಹೇಳ್ತಾರೆ. ಮತ್ತು ಯಾಕಪ್ಪ ನಿನ್ನ ತಮ್ಮ ಹೀಗೆಲ್ಲ ಮಾಡ್ತಾನೆ, ಅವನಿಗೆ ನಿಮ್ಮನ್ನು ಕಂಡ್ರೆ ತುಂಬ ಹೊಟ್ಟೆ ಉರಿ, ಬೆಳೀತಾ ದಾಯಾದಿಗಳು ಅಂತ ಹೇಳ್ತಾರಲ್ಲ, ಹುಡ್ತಾ ಅಣ್ಣ ತಮ್ಮಂದಿರಾಗಿದ್ದರೂ ಕೂಡ ಇದು ಅದನ್ನು ಮರೆಸ್ಬಿಡುತ್ತೆ ಕಣಪ್ಪ. ನಾನು ನಿಮಗೆ ಒಳ್ಳೇದಾಗಲಿ ಅಂತ ಹೇಳಿ AC ತಗೊಂಡು ನನ್ನ ಮಗಳಿಗೆ ಅಂತ ಗಿಫ್ಟ್ ಮಾಡಿದ್ರೆ ಅದನ್ನು ವಾಪಸ್ ಕಳಿಸಿದ್ದಾನೆ. ಅವನ ಉದ್ದೇಶ ಏನು ಗೊತ್ತಾ, ಇದು ನಿನ್ನ ಅಂಗಡಿಗೆ ವಾಪಸ್ ಬರಬೇಕು, ನಿನ್ನ ಬಿಸ್ನೆಸ್ ಚೆನ್ನಾಗಿ ಆಗಬಾರ್ದು ಅನ್ನೋದೇ ಅವನ ಉದ್ದೇಶ, ಅದಕ್ಕೆ ಇದನ್ನೆಲ್ಲ ಹೀಗೆ ಮಾಡಿಬಿಟ್ಟ. ಆಂಟಿ ನೀವೇ ಇಟ್ಕೋಬೋದಲ್ವ
ಅಲ್ವಾ, ನಾನೇ ಇಟ್ಕೋಬೋದಾಗಿತ್ತಪ್ಪ. ಆದರೆ ನಮ್ಮನೆಯಲ್ಲೆಲ್ಲ ಇದೆ, ಆದರೆ ಇದನ್ನು ತೊಗೊಂಡೋಗಿ ನಾನು ಸುಮ್ಮನೆ ಇಟ್ಕೋಬೇಕು, ಅದು ಸುಮ್ಮನೆ ವೇಸ್ಟ್ ಆಗುತ್ತೆ. ಅದ್ರ ಬದಲು ಇಲ್ಲಾದರೂ ಇದ್ದರೆ ಯಾರಾದರೂ ವ್ಯಾಪಾರ ಮಾಡ್ಕೋತಾರೆ. ಅಲ್ಲ ಆಂಟಿ ಅದು ಅಂತ ಹೇಳಿದಾಗ, ಬೇಡಪ್ಪ ಇದನ್ನು ಇಟ್ಕೊಂಡು ನೀನು ನನ್ನ ದುಡ್ಡನ್ನ ನಂಗೆ ವಾಪಸ್ ಕೊಟ್ಬಿಡು ಅಂತ ಹೇಳಿದಾಗ, ಆಂಟಿ ಅದು ಈಗ ತಾನೇ ನಾನು ಡೀಲರ್ಗೆ ದುಡ್ಡನ್ನು ಕೊಟ್ಬಿಟ್ಟೆ, ವ್ಯಾಪಾರನೂ ಅಷ್ಟಾಗಿಲ್ಲ ಅಂತ ಹೇಳಿದಾಗ, ಹಾಗಿದ್ರೆ ನಿನಗೆ ವ್ಯಾಪಾರನೇ ಆಗಿಲ್ವಾ? ಇಲ್ಲ ಟೀ ಕಪ್ಪು ಸಾಸು ಅಂತ ಅಷ್ಟೇ ವ್ಯಾಪಾರ ಆಗಿರೋದು. ಓ ಹಾಗಾ, ನೋಡಿ ನಿಮ್ಮಿಬ್ಬರಿಗೂ ಒಳ್ಳೇದಾಗಲಿ ಅಂತ ನಾನು ಇಷ್ಟೆಲ್ಲ ಮಾಡಿದ್ರೆ ನಮಗೆ ಎಷ್ಟು ಅವಮಾನ ಮಾಡಿಬಿಟ್ಟ. ಪರವಾಗಿಲ್ಲ ಬಿಡಪ್ಪ, ನಾನೇ ನಿನಗೆ ಗಿಫ್ಟ್ ಕೊಟ್ಟೆ ಅಂತ ಹೇಳಿ ಅನ್ಕೋತೀನಿ, ಬರ್ತೀನಿ ಅಂತ ಹೋಗ್ತಾ ಇರ್ತಾರೆ. ಆಂಟಿ ಒಂದು ನಿಮಿಷ ನೀವು ಇಲ್ಲೇ ಇರಿ, ಮನೋಜ್ ಲೋಕೇಶ್ ಕೇಳಿ ಅವರಿಗೆ ಕಾಫಿ ಕೊಡಿಸಿ ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೋಗ್ತಾಳೆ. ಹೋಗಿ ಒಂದು 5 ನಿಮಿಷಕ್ಕೆ ಬರ್ತಾಳೆ. ಆಂಟಿ ತೊಗೊಳ್ಳಿ ನಿಮ್ಮ ದುಡ್ಡು ಅಂತ ಹೇಳಿದಾಗ, ಬೇಡ ಅಂತ ಹೇಳಿದ್ನಲ್ಲಮ್ಮ, ಯಾಕಮ್ಮ ಕೊಟ್ಟೆ? ಪರವಾಗಿಲ್ಲ ಆಂಟಿ ತೊಗೊಳ್ಳಿ ಅಂತ ಹೇಳಿ ಕೊಟ್ಬಿಡ್ತಾಳೆ. ರೋಹಿಣಿ, ಏನು ಮಾಡಿದೆ ನೀನು? ಯಾಕೆ ದುಡ್ಡು ಕೊಟ್ಟೆ? ಅವರೇ ಬೇಡ ಅಂತ ಹೇಳಿದ್ರು ತಾನೇ ಅಂತ ಹೇಳಿದಾಗ, ಮನೋಜ್ ಏನು ಮಾತಾಡ್ತಾ ಇದ್ದೀರಾ ನೀವು? ಅವರೇನೋ ಬೇಡ ಅಂತ ಹೇಳ್ತಾರೆ, ಆದರೆ ನಾಳೆ ಒಂದಿನ ಜಗಳ ಬಂದಾಗ ಶ್ರುತಿ ನಮ್ಮಮ್ಮ ನಿಮಗೆ ಪುಸ್ಕಟ್ಟೆ ದುಡ್ಡು ಕೊಟ್ಟರು ಅಂತ ಹೇಳಿ ಆಡ್ಕೊಂಡು ನಗಬಾರ್ದು ತಾನೇ, ಅದಕ್ಕೆ ಕೊಟ್ಟಿದ್ದು. ನೀವು ನನ್ನ ಗಂಡ, ನಾನು ನಿಮ್ಮ ಹೆಂಡತಿ, ನೀವು ಬೇರೆಯವ್ರ ಮುಂದೆ ಚೀಪಾಗಬಾರ್ದು, ಚೀಪಾಗಿ ಮಾತಾಡಬಾರ್ದು, ಯಾರ ಮುಂದೆನೂ ಕೈ ಒಡ್ಡಬಾರ್ದು ಮನೋಜ್, ಅದು ನಂಗೆ ಇಷ್ಟ ಆಗೋದಿಲ್ಲ. ನಾಳೆ ಒಂದಿನ ಅಂತ ಮಾತು ಬರಬಾರ್ದು ಅಲ್ವಾ? ಎಲ್ಲ ಆಗ್ತಾ ಇರೋದು ಆ ಸೂರ್ಯನಿಂದ, ಅವನೇ ಇಷ್ಟೆಲ್ಲ ಮಾಡಿರೋದು ಅಂತ ಹೇಳಿದಾಗ, ರೋಹಿಣಿ ಯಾಕೆ ರೋಹಿಣಿಗೆಲ್ಲ ಮಾಡಿದೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಪರವಾಗಿಲ್ಲ ಮನೋಜ್, ಆ ಸೂರ್ಯ ಮಾತು ಕೊಟ್ಟಂಗೆ ಒಂದು ತಾಳಿ ಬೊಟ್ಟು ತಂದು ಮೀನಂಗೆ ಕೊಟ್ಟ ತಾನೆ, ಹಾಗೆ ನೀವು ಒಂದಲ್ಲ ಒಂದಿನ ಚಿನ್ನದ ಸರನ ನಾನು ಕೊಡ್ತೀರಾ. ನೀವೇ ನನ್ನ ಜೊತೆ ಇರಬೇಕಿದ್ರೆ ನೀವು ಕೊಟ್ಟಿರೋ ಚಿನ್ನದೊಂದು ಸರನ ಅಡ ಇಟ್ಟು ಕೊಡೋದಕ್ಕೆ ಏನೂ ತಪ್ಪಿಲ್ಲ ನನಗೆ, ನಿಮ್ಮ ಮೇಲೆ ನನಗೆ ಅಷ್ಟು ನಂಬಿಕೆ ಇದೆ ಮನೋಜ್ ಅಂತ ಹೇಳಿ ಹೇಳ್ತಾಳೆ. ನಾನು ಇದನ್ನೆಲ್ಲ ಸುಮ್ಮನೆ ಬಿಡೋದಿಲ್ಲ, ಇವತ್ತಿಲ್ಲೆಲ್ಲ ಆಗಿರೋದಕ್ಕೆ ಕಾರಣ ಆ ಸೂರ್ಯ ಅಂತ ಹೇಳಿ ಕೋಪ ಮಾಡ್ಕೋತಾನೆ. ಮನೆಗೆ ಬಂದು ಎಲ್ಲರೂ ಸೇರಿಸ್ಬಿಟ್ಟಿರ್ತಾನೆ. ಆಗ, ಏಯ್ ನೀನು ಯಾವನೋ ಆ AC ವಾಪಸ್ ಕೊಡೋದಕ್ಕೆ? ನಿನ್ಗೆ ಯಾರೋ ಹೇಳಿದ್ದು ಅಂತ ಹೇಳಿದಾಗ, ಏಯ್ ಯಾಕೋ, ನಾನು ಈ ಮನೆಯವನೇ ಕಣೋ, ಅಪ್ಪ ಹೇಳಿದ್ರು ತಾನೆ ಈ ಮನೆಗೆ ಅವ್ರು AC ಕೊಡಿಸ್ಬಾರ್ದು ಅಂತ ಹೇಳಿ, ಹಾಗಿದ್ಮೇಲೂ ಆ ಅಮ್ಮ AC ತಂದು ಕೊಡೋದ್ರಲ್ಲಿ ಏನೋ ಅರ್ಥ ಇದೆ ಅಂತ ಹೇಳಿದಾಗ, ಅವ್ರು ಏನಾದರೂ ಮಾಡ್ಕೋತಾರೆ, ಅದೆಲ್ಲ ನಿಮ್ಗೆ ಯಾಕ್ರಿ? ನಿಮಗೆ ಹೊಟ್ಟೆ ಉರಿ ಅಲ್ವಾ? ನಮ್ಮ ಬಿಸ್ನೆಸ್ ಎಲ್ಲ ಚೆನ್ನಾಗಾಗುತ್ತೆ, ನಮ್ಮ ಹೆಸರನ್ನ ಹಾಳು ಮಾಡಬೇಕು ಅಂತ ಹೇಳಿ. ಹೌದೌದು, ತುಂಬ ಒಳ್ಳೆ ಹೆಸರು ಮಾಡಿಬಿಟ್ಟಿದ್ದಾರೆ ನಿನ್ನ ಗಂಡ, ಹಾಳು ಮಾಡೋದಕ್ಕೆ ಅಂತಲೇ ಕಾಯ್ತಾ ಇದ್ದೀನಿ ಅಲ್ವಾ ಅಂತ ಹೇಳಿದಾಗ, ಮತ್ತಿನ್ನೇನಕ್ಕೆ ಹೀಗೆಲ್ಲ ಮಾಡಿದ್ರಿ? ಓ ನಾವು ಜೀವನದಲ್ಲಿ ತುಂಬ ಉದ್ಧಾರ ಆಗ್ಬಿಡ್ತೀವಿ, ನೀವು ಇನ್ನೂ ಕಾರ್ ಓಡಿಸ್ಕೊಂಡಿದ್ದೀರಾ ಅಂತನಾ ಅಂತ ಹೇಳಿದಾಗ, ರೋಹಿಣಿ ಯಾಕೆ ಹಾಗೆಲ್ಲ ಮಾತಾಡ್ತಾ ಇದ್ದೀರಾ? ಮನೆಯವ್ರ ಬಗ್ಗೆನೇ ಹಾಗೆ ಸಾಧಿಸೋದಂತಹ ಬುದ್ಧಿ ನನ್ನ ಗಂಡಂಗಿಲ್ಲ ಅಂತ ಹೇಳಿದಾಗ, ಹೌದೌದು ಕಣೆ ಮಾಂಕಾಳಿ, ನೀನೇ ಕಣೆ ಇವನಿಗೆ ಮಾಡಿರೋದಕ್ಕೆಲ್ಲ ಸಪೋರ್ಟ್ ಮಾಡಿ ಮುಂದೆ ನಿಂತ್ಕೊಂಡು ಮಾತಾಡೋದಕ್ಕೆ ಇವನು ಇಷ್ಟೆಲ್ಲ ನಿರ್ಧಾರ ತೊಗೊಂಡಿರೋದು. ಹಲೋ ಎಕ್ಸ್ಕ್ಯೂಸ್ ಮೀ, ನಾನು ಹೆಂಡತಿ ಹೇಳ್ಕೊಟ್ಲು ಅಂತ ಹೇಳಿ ನಿರ್ಧಾರ ತಗೊಳ್ಳೋದಕ್ಕೆ ಪೆಂಗೆ ಅಲ್ಲ, ನನ್ನ ನಿರ್ಧಾರ ನಾನೇ ತಗೊಳ್ಳೋದು. ಯಾಕತ್ತೆ ಎಲ್ಲದಕ್ಕೂ ನಾನೇ ಕಾರಣ ಅನ್ನೋ ಥರ ಮಾತಾಡ್ತೀರಾ? ಅಷ್ಟಕ್ಕೂ ಅವರ ಕೆಲಸ ಮಾಡಿದಾಗ ನಾನು ಮನೆಯಲ್ಲೇ ಇರಲಿಲ್ಲ ಅಂತ ಹೇಳಿ ಹೇಳ್ತಾಳೆ. ಹೌದೌದು, ಗಂಡಂಗೆ ಹೇಳ್ಕೊಟ್ಬಿಟ್ಟು ಎಲ್ಲೋ ಹೊರಗಡೆ ಹೋಗ್ಬಿಟ್ಟಿರ್ತೀಯ ಅಂತ ಹೇಳಿದಾಗ, ಪ್ರತಿಯೊಂದಕ್ಕೂ ನನ್ನ ಗಂಡನ ಯಾಕತ್ತೆ ಹೊಣೆ ಮಾಡ್ತೀರಾ? ಇನ್ನೇನು ಮಾಡಬೇಕು ಮೀನವ್ರೆ, ನಿಮ್ಮ ಗಂಡನೇ ತಾನೇ ಬೇಕು ಅಂತ ಹೇಳಿ ಈ ಥರ ಎಲ್ಲ ಮಾಡಿರೋದು. ಪಾಪ ಶ್ರುತಿಯವ್ರ ಅಮ್ಮ ಎಷ್ಟು ಫೀಲ್ ಮಾಡ್ಕೊಂಡ್ರು ಗೊತ್ತಾ, ಎಷ್ಟು ಬೇಜಾರು ಮಾಡ್ಕೊಂಡ್ರು ಗೊತ್ತಾ? ಹೌದು, ನಮ್ಮ ಅಮ್ಮನೂ ಫೋನ್ ಮಾಡಿದ್ರು, ತುಂಬ ಫೀಲ್ ಮಾಡ್ಕೊಂಡ್ರು, ಬೇಜಾರು ಮಾಡ್ಕೊಂಡ್ರು ಅಂತ ಹೇಳ್ದಾಗ, ಓಹೋ ಆಗಲೇ ಎಷ್ಟು ಕಾಲ್ಗಳೆಲ್ಲ ಆಗ್ಬಿಟ್ಟಿದ್ದಾವೆ, ಎಲ್ಲನೂ ಪುಂಗ್ಬಿಟ್ಟಿದ್ದಾರೆ ಅಂತ ಹೇಳಿದಾಗ, ಸೂರ್ಯ ಅವರೇ ಯಾಕ್ರಿ ಹೀಗೆಲ್ಲ ಮಾಡ್ತೀರಾ? ನಮ್ಮಮ್ಮ ಅವ್ರ ಫೀಲಿಂಗ್ಸ್ನ ನನ್ನ ಜೊತೆ ಶೇರ್ ಮಾಡಿಕೊಂಡ್ರು, ಅದು ತಪ್ಪಾ ಅಂತ ಹೇಳಿದಾಗ, ಅಲ್ಲಮ್ಮ ನಮ್ಮ ಅಪ್ಪ ಅವ್ರಿಗೆ ಅಂಗಡಿನಲ್ಲೇ ಹೇಳಿದ್ರು ತಾನೆ ನಮಗೆ AC ಬೇಡ ಅಂತ ಹೇಳ್ಬಿಟ್ಟು, ಆದರೂ ಯಾಕೆ ಕೊಟ್ಟು ಕಳಿಸಿದ್ರು ಅಂತ ಹೇಳಿದಾಗ, ಅವರು ಪ್ರೀತಿಯಿಂದ ಕೊಟ್ಟು ಕಳಿಸಿದ್ದಾರೆ. ಅದು ಸರಿ ಸೂರ್ಯ, ನೀನು ಯಾಕೋ ಹಾಗೆಲ್ಲ ಮಾಡಿದೆ? ನಮ್ಮನ್ನು ಕನ್ಸಲ್ಟ್ ಮಾಡಿ ಏನಾದರೂ ಡಿಸಿಷನ್ ತೊಗೋಬೋದಿತ್ತು ತಾನೆ, ನೀನು ಒಬ್ಬನೇ ಹೇಗೆ ಅದನ್ನೆಲ್ಲ ಕಳಿಸ್ದೆ? ಹೌದೌದು, ನಿಮ್ಮನ್ನೆಲ್ಲ ಕರೆದುಬಿಟ್ಟು ಇಲ್ಲಿ ಕುಂಡಿಸ್ಕೊಂಡ್ಬಿಟ್ಟು ಕೇಳಬೇಕಾಗಿತ್ತು, ಇಲ್ಲ ಅವ್ರು AC ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ನಡ್ಬಂದೇನೆಲ್ಲ ಹಾಕೊಂಡು ಎಲ್ಲರೂ ಗಾಡಿ ತೊಗೋಬೇಕಾಗಿತ್ತು ಅಲ್ವಾ ಅಂತ ಹೇಳಿದಾಗ, ಏಯ್ ಅವ್ರು ಏನಾದರೂ ಮಾಡ್ತಾರೆ, ನಿನಗೆ ಯಾಕೋ? ರೋಹಿಣಿ ಪಾಪ ತುಂಬ ಬೇಜಾರು ಮಾಡ್ಕೊಂಡ್ರೆ ನಮ್ಮ, ಹೌದು ಅತ್ತೆ ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ರು ಆಂಟಿ ಅಂತ ಹೇಳಿದಾಗ, ಏಯ್ ನೀನು ಇದನ್ನೆಲ್ಲ ಯಾಕೆ ಮಾಡಿದ್ಯಾ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಕಣೋ, ನಿನಗೇನು ನನ್ನ ಮೇಲೆ ಹೊಟ್ಟೆ ಉರಿ, ಬಿಸ್ನೆಸ್ ಮಾಡ್ತಾಯಿದ್ದೀನಿ ಅಂತ ಕೋಪ, ಅದಕ್ಕೆ ಇಷ್ಟೆಲ್ಲ ಮಾಡಿದ್ಯಾ ಅಂತ ಹೇಳಿದಾಗ, ಏಯ್ ಏನೋ ಹಾಗೆ ಮಾತಾಡ್ತಾ ಇದೆಯಾ? ನನಗೆ ಯಾಕೋ ನಿನ್ನ ಮೇಲೆ ಹೊಟ್ಟೆ ಉರಿ, ಅವ್ರು ಯಾಕಾಗೆಲ್ಲ ಮಾಡ್ತಾ ಇದ್ದಾರೆ ಅಂತ ನಿನ್ಗೆ ಗೊತ್ತಿಲ್ವಾ ಅಂತ ಹೇಳಿದಾಗ, ಏನು ಉದ್ದೇಶ ಇದೆ ಅವ್ರದ್ದು? ಅವ್ರ ಉದ್ದೇಶ ಇರೋದೇ ಅಂತ ಹೇಳಿದಾಗ, ಏನು ಸೂರ್ಯ ಅವರೇ ನಮ್ಮ ಅಮ್ಮನ ಉದ್ದೇಶ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ನೋಡಮ್ಮ ನಾನು ಹಾಗೆ ಹೇಳ್ತಾ ಇಲ್ಲ ಅಂತ ಹೇಳಿದಾಗ, ಎಲ್ಲರೂ ಉದ್ದೇಶನೂ ಸರಿ ಇದೆ ಕಣೋ, ನಿನ್ನ ಉದ್ದೇಶನೇ ಸರಿ ಇಲ್ಲ. ನನ್ನ ಉದ್ದೇಶನ ಏನು ಅಂತ ಹೇಳಿದಾಗ, ನಮ್ಮ ಅಂಗಡಿಗೆ ಕೆಟ್ಟ ಹೆಸರು ಬರಬೇಕು ಅನ್ನೋದೇ ನಿನ್ನ ಉದ್ದೇಶ, ಅದಕ್ಕೆ ಇದನ್ನೆಲ್ಲ ನೀನು ಹೆಂಡ್ತಿ ಮೀನಮ್ಮ ಹೇಳ್ಕೊಟ್ಲಾ ಅಂತ ಹೇಳಿದಾಗ, ಲೋ ಪೆಂಗ್ಯ ಕರೆಕ್ಟಾಗಿ ಮಾತಾಡೋ, ನನ್ನ ಹೆಂಡ್ತಿ ಬಗ್ಗೆ ಮಾತಾಡಿದ್ರೆ ಸುಮ್ಮನಿರೋದಿಲ್ಲ. ಏನೋ ಮಾಡ್ತೀಯಾ ನೀನೇನೋ ದಡ್ಡನ ಬುದ್ಧಿವಂತನೋ? ಲೋ ಈ ಮನೆಯಲ್ಲಿ ನಿನಗೇನ ಬುದ್ಧಿವಂತ? ನಾನು ಇದ್ದೀನಿ, ನೀನಿನ್ನೂ ಕಾರ್ನೇ ಓಡಿಸ್ತಾ ಇದೆಯಾ, ನಾನು ದೊಡ್ಡ ಶೋರೂಮ್ ಇಟ್ಕೊಂಡಿದ್ದೀನಿ, ಇಷ್ಟರಲ್ಲೇ ಗೊತ್ತಾಗಲ್ವ ಯಾರು ದಡ್ಡ ಯಾರು ಬುದ್ಧಿವಂತ ಅಂತ ಹೇಳಿ? ಲೋ ನಿನ್ನ ದಡ್ಡ ಅಂತ ಅನ್ಕೊಂಡೋದ್ರೂ ತಪ್ಪು ಕಣೋ, ಬುದ್ಧಿವಂತ ಅನ್ಕೊಳೋದು ದಡ್ಡ್ರ ಕೆಲಸ ಕಣೋ, ನಿನ್ನನ್ನು ದಡ್ರು ಕೂಡ ಬುದ್ಧಿವಂತ ಅನ್ಕೊಳ್ಳೋದಕ್ಕಾಗೋದಿಲ್ಲ ಕಣ ಲೇ ಅಂತ ಹೇಳಿದಾಗ, ಏನೋ ನನ್ನನ್ನೇ ಅಷ್ಟೆಲ್ಲ ಮಾತಾಡ್ತೀಯಾ, ಏನೋ ಮಾಡ್ತೀಯ ಅಂತ ಹೇಳಿದಾಗ, ಏನು ಮಾಡ್ತೀಯೋ? ನಾನು ಸುಮ್ಮನೆ ಇರಲ್ಲ ಸೂರ್ಯ, ಏನೋ ಮಾಡ್ತೀಯ, ಹೊಡಿತೀಯೇನೋ, ಹೊಡಿಯೋ ಅಂತ ಹೇಳಿ ಸೂರ್ಯ ಜಗಳಕ್ಕೆ ಹೋಗ್ಬಿಡ್ತಾನೆ. ಅಷ್ಟರಲ್ಲಿ ಜಗಳ ಆಡ್ತಾ ಇರ್ತಾರೆ. ರೀ
ನೋಡ್ರಿ ನೋಡ್ರಿ ಅಂತ ಹೇಳಿದಾಗ, ಅಪ್ಪ ಇವ್ನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಲ್ಲ, ನಾವು ಆದರೂ ಕೂಡ ಅವರು ದುಡ್ಡು ಬೇಡ ಅಂದ್ರೂ ಅವ್ರು ದುಡ್ಡು ವಾಪಸ್ ಕೊಟ್ಟು ಹೇಗೆ ಕೊಟ್ಟು ಅಂತ ಗೊತ್ತಾ ಅಂತ ಹೇಳಿದಾಗ, ಹೇಗೋ ಕೊಟ್ಟೆ ಅಂತ ಹೇಳ್ತಾರೆ. ಥೂ ಏನ್ರು ನಾಯಿ ಥರ ಕಿತ್ತಾಡ್ತಾ ಇದ್ದೀರಾ, ನಾನು ಇನ್ನೂ ಎಲ್ಲೂ ಹೋಗಿಲ್ಲ ಕಣೋ, ಇಲ್ಲೇ ಇದ್ದೀನಿ, ನನ್ನ ಕಣ್ಣಿದ್ರಗಡೆ ಇಷ್ಟೆಲ್ಲ ಮಾಡ್ತಿರಲ್ಲ, ನಿಮ್ಗೇನೋ ಅನ್ಸಲ್ವಾ ಅಂತ ಹೇಳಿದಾಗ, ಅಪ್ಪ ಅವರಮ್ಮ ಬೇಡ ಅಂದರೂ ನನ್ನ ಹೆಂಡ್ತಿ ಅವಳು ತಾಳಿ ಅಡ ಇಟ್ಟು ದುಡ್ಡು ತಂದು ಕೊಟ್ಟಿದ್ದಾಳೆ ಗೊತ್ತಾ ಅಂತ ಹೇಳಿದಾಗ ಎಲ್ರಿಗೂ ಕೂಡ ಬೇಜಾರಾಗ್ಬಿಡುತ್ತೆ. ನನ್ನ ಹೆಂಡ್ತಿನೂ ತುಂಬ ದಿನದಿಂದ ಅಷ್ಟು ತಾಳಿನೇ ಹಾಕ್ಕೊಂಡಿದ್ಲು, ನಿನ್ನ ಹೆಂಡ್ತಿಗೂ ಅವಳಿಗೂ ಒಂದೇನೋ, ಅವಳು ಶ್ರೀಮಂತರ ಮನೆ ಸೊಸೆ ಅಂತ ಹೇಳಿದಾಗ ಸೂರ್ಯಂಗೂ ಬೇಜಾರಾಗುತ್ತೆ, ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ. ಆಗ ಪಾಪ ರೋಹಿಣಿ ಅಂತ ಹೇಳಿದಾಗ, ಹೌದು ಅತ್ತೆ, ನನಗೆ ಈ ಮನೆ ಹಿರಿ ಸೊಸೆಯಾಗಿ ಮರ್ಯಾದೆನ ಉಳಿಸ್ಬೇಕು ಅನ್ನೋದು ಮುಖ್ಯ ಅನ್ನಿಸ್ತು, ಅದಕ್ಕೆ ನಾನು ತಾಳಿನ ಅಡ ಇಟ್ಬಿಟ್ಟೆ ಅಂತ ಹೇಳಿದಾಗ, ನೋಡ್ರಿ ರೋಹಿಣಿನ ಎಂಥ ಕೆಲಸ ಮಾಡಿದ್ದಾಳೆ ಅಂತ ಹೇಳಿದಾಗ ಎಲ್ಲರೂ ಬೇಜಾರು ಮಾಡ್ಕೋತಾ ಇರ್ತಾರೆ. ಇದಿಷ್ಟು ಸೋಮವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್.